ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಹುಷಾರೇ ಇಲ್ಲ ಫ್ರೆಂಡ್ಸ್. ಹಬ್ಬದಿಂದನೂ ಹುಷಾರಿಲ್ಲ, ಜ್ವರ 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 ಹಂಗಾಗ್ಬಿಟ್ಟು ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ವೀಡಿಯೋನೂ ಹಾಕೋಕ್ಕಾಗ್ತಾ ಇಲ್ಲ. ಸ್ಟಿಚಿಂಗ್ ಮಾಡೋದಿದೆ. ಈಗ ಆಲ್ರೆಡಿ ಹಬ್ಬದ್ದು ಲಂಗ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಬೇಕು. ಹಂಗಾಗಿ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಎಲ್ಲ ಹೊಲ್ದು ಹಂಗೆ ಕೊಟ್ಟೆ, ಕೆಲವು ಹೊಲಿಯೋಕ್ಕೆ ಆಗಲಿಲ್ಲ ಹಬ್ಬದ್ದು ಜ್ವರ ಇರೋದ್ರಿಂದ. ಇವತ್ತು ಒಂದಷ್ಟು ಬ್ಲೌಸ್ ರೆಡಿ ಮಾಡಿದ್ದೀನಿ. ಅಂದರೆ ಒಂದು 4 ಬ್ಲೌಸ್ ಇದೆ. ಒಬ್ಬರದು ಅರ್ಜೆಂಟ್ ಬೇಕು ಅಂತ ನೆನ್ನೆ ಕೊಟ್ಟಿದ್ರು. ಸಿಂಪಲ್ ವರ್ಕ್ ಮಾಡ್ಕೊಡಿ, ಗ್ರ್ಯಾಂಡ್ ಏನು ಬೇಡ, ಒಂದು 500 ರೂಪಾಯಿ ಮಾಡಿ ಅಂತ ಹೇಳಿದ್ರು. ಸಿಂಪಲ್ಲಾಗೆ ಮಾಡಿದ್ದೀನಿ. ಪಿಕಾಕ್, ಚಿಕ್ಕದಾಗಿ ಪಿಕಾಕ್ ಬಂದಿದೆ. ಈ ಕಡೆ ಒಂದು ಈ ಕಡೆ ಒಂದು, ಈ ರೀತಿ. ಮತ್ತು ಸ್ಲೀವ್ಸ್ಗೆ ಬಂದ್ಬಿಟ್ಟು ಸಿಂಪಲಾಗಿ ಒಂದು ಹೂವು ಕೂರಿಸಿದ್ದೀನಿ. ಅವರೇನು ಸ್ವಲ್ಪ ದೊಡ್ಡ ಸೈಜ್ ಹೇಳ್ಬೋದು, 40 ಸೈಜ್ ಬ್ಲೌಸು. ಹಂಗಾಗಿ ಈ ಕಡೆನೂ ಒಂದು ಸಿಂಗಲ್ ಪಿಕಾಕ್ ಬಂದಿದೆ. ಹಂಗಾಗಿ ಇದು ಸಿಂಪಲಾಗಿ ಬೇಕು ಅಂದರು, ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಬರ್ತಾರೆ, ಕೊಡಬೇಕು. ಹಂಗೆ ವೀಡಿಯೋ ಮಾಡ್ತಾ ಇದ್ನಲ್ವ, ಇದ್ರ ಜೊತೆಗೆ ಇದನ್ನು ತೋರಿಸೋಣ ಅಂದ್ಬಿಟ್ಟು ತೊಗೊಂಡೆ. ಸಿಂಪಲ್ಲಾಗಿ ಇರುವಂಥ ಡಿಸೈನ್ ಇದು. ಆ್ಯಕ್ಚುಲಿ ಇದು ಗ್ರೀನ್ ಕಲರ್ ಇದೆ, ಡಾರ್ಕ್ ಗ್ರೀನ್ ಇದೆ. ಅದು ಕಲರ್ ದಾರ ಇರಲಿಲ್ಲ, ಅವ್ರು ನಾಳೆನೇ ಬೇಕು ಅಂದರು. ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗೋದು ಇದು ದಾರ. ಹಾಗಾಗಿ ಇದನ್ನೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಫುಲ್ಲು ಡಾರ್ಕ್ ಇತ್ತು, ಇಲ್ಲ ಫುಲ್ಲು ಲೈಟ್ ಇತ್ತು. ಹಂಗಾಗಿ ಇದನ್ನೇ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಪರವಾಗಿಲ್ಲ. ಆಯಿತು. ಇದು ಬಂದುಬಿಟ್ಟು 3 ಬ್ಲೌಸು ಒಬ್ಬರ ಕಸ್ಟಮರ್ದೇನೆ. ಆಲ್ರೆಡಿ 2 ಬ್ಲೌಸ್ ಕೊಟ್ಟಿದ್ದೀನಿ ಅವ್ರಿಗೆ ಒಟ್ಟಿಗೆ. ಇದು ಅವ್ರಿಗೆ ಏನಂದರೆ ನಮ್ಮ ರೆಗ್ಯುಲರ್ ಕಸ್ಟಮರ್ ಇವ್ರಿಗೆ ಸಿಂಪಲಾಗಿ ಏನಾದರೂ ಡಿಸೈನ್ ಮಾಡಲೇಬೇಕು. ಏನಾದರೂ ಮಾಡಿ ಡಿಸೈನ್ ಅಂತ ಇರಬೇಕು ಒಟ್ಟಿನಲ್ಲಿ. ಆಮೇಲೆ ಇವ್ರು ಜಾಸ್ತಿ ಬಫ್ ಸ್ಲೀವ್ಸೇ ಹೊಸ್ಕೊಳ್ಳೋದು. ಅದಕ್ಕೆ ಬರೀ ಬಫ್ಫು, ಆಮೇಲೆ ಬಾರ್ಡರ್ ಬೇರೆ ಇತ್ತಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಇದು ಸೀರೆ ಪೀಸು. ಆ್ಯಕ್ಚುಲಿ ಬಫ್ ಇಡೋಣ ಅಂತ ತೊಗೊಂಡೆ, ಆದರೆ ಬಟ್ಟೆ ಸಾಕಾಗಿಲ್ಲ. ಹಂಗಾಗಿ ಏನು ಮಾಡಿದೆ, ಈ ಸೀರೆ ಪೀಸ್ನ ಸ್ವಲ್ಪ ಇಲ್ಲಿ ಮಧ್ಯ ಕೊಟ್ಟು ಈ ಥರ ಮಾಡಿದ್ದೀನಿ. ಮಧ್ಯಕ್ಕೆ ಮಾತ್ರ ಬರೋ ಥರ ಮಾಡಿ ಅಡ್ಜಸ್ಟ್ ಮಾಡಿದ್ದೀನಿ. ಬಟ್ಟೆ ಸಾಕಾಗಿಲ್ಲ. ಬಟ್ಟೆ ಸಾಕಾಗಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಫ್ ಕೊಟ್ಟು ಮಾಡ್ತಿದ್ದೆ. ಅದಕ್ಕೆ ಮಧ್ಯ ಮಾತ್ರ ಒಂದು 2-3 ಫ್ರಿಲ್ ಬರೋ ಥರ ಮಾಡಿ, ಕೆಳಗಡೆ ಬಾರ್ಡ್ರ್ ಬರೋ ಥರ ಮಾಡಿದ್ದೀನಿ. ಈ ಬಾರ್ಡ್ರಲ್ಲಿ ಫ್ರಿಲ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಡಿಸೈನ್ ಮಾಡಿದ್ದೀನಿ. ಮತ್ತು ನೆಕ್ ಬಂದ್ಬಿಟ್ಟು ಡಬಲ್ ಇದು ಲೀಫ್ ಡಿಸೈನ್ ಬರುತ್ತಲ್ಲ, ಅದು ಡಬಲ್ ಲೀಫ್ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಪ್ಲೇನ್ ಬ್ಲೌಸ್ ಕೊಟ್ಟರೆ ಸೂಪರಾಗಿ ಕಾಣಿಸುತ್ತೆ. ಆಮೇಲೆ ಮಣಿ ಇಡೋಣ ಅಂದರೆ ಇದು ಪ್ಲೇನ್ ಮಾಮೂಲಿ ಸೀರೆ, ಇದಕ್ಕೆಲ್ಲ ಮಣಿ ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಇದೇನಿದೆ ಇದು, ಇದನ್ನು ಇಲ್ಲಿ ಹಂಗೆ ಸ್ಟಿಚ್ ಮಾಡಿದ್ದೀನಿ. ಈ ಥರ ತೊಗೊಂಡು ಸ್ಟಿಚ್ಚಿಂಗ್ ಹಾಕಿದ್ದೀನಿ. ಮಣಿ ಏನು ಕೂರಿಸಿಲ್ಲ, ಹಾಗೆ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಇದು ಮಧ್ಯದಲ್ಲಿ ಪಟ್ಟಿ ಕೊಟ್ಬಿಟ್ಟು ಈ ಕಡೆ 2 ಕಡೆನೂ ಬರೋ ಥರ ಮಾಡಿದ್ದೀನಿ. ಈ ಕಡೆನೂ ಬಂದಿದೆ, ಈ ಕಡೆನೂ ಬಂದಿದೆ ಲೀಫು. ಇದು ಪ್ಲೇನ್ ಪೀಸ್ ಕೊಲಿದ್ರೆ ಸೂಪರಾಗಿ ಕಾಣಿಸುತ್ತೆ. ಇವಾಗ ಆಪೋಸಿಟ್ ಕಲರ್ ಸೀರೆ ಕಲರ್ ತೊಗೊಂಡು ಇದ್ರಿಗೆ ಹೂವು ಇರೋದ್ರಿಂದ ಏನೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆದರೆ ಅವ್ರಿಗೆ ಏನಾದರೂ ಒಂದು ಸಿಂಪಲ್ ಡಿಸೈನ್ ಬೇಕು ಅನ್ನೋದ್ರಿಂದ ಈ ಡಿಸೈನ್ನ ರೆಡಿ ಮಾಡಿದೆ ನಾನು. ಇನ್ನು 2 ಬ್ಲೌಸ್ಗೂ ಅದು ಇನ್ನೊಂದು ಥರ ಡಿಸೈನ್ ರೆಡಿ ಮಾಡಿಕೊಟ್ಟಿದ್ದೆ. ಇದು ಡಬಲ್ ಲೇಯರಲ್ಲಿ ಮಾಡಿದೆ. ಇದು ಬಂದ್ಬಿಟ್ಟು ಸಿಂಗಲಲ್ಲಿ ಮಾಡಿದ್ದೀನಿ ನೋಡಿ. ಇದು ಸಿಂಗಲಲ್ಲಿ ಬಂದಿದೆ. ಇದು ಒಂಥರ ಚೆನ್ನಾಗಿದೆ ನೋಡಿ, ಫುಲ್ಲು ಸಿಂಗಲಲ್ಲಿ. ಇದು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಏನು ಓಪನ್ ಆಗಲ್ಲ ಆ ಥರ. ಸಿಂಗಲಲ್ಲಿ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಹಂಗೂ ಮಣಿ ಇಡೋಣ ಅಂದ್ಕೊಂಡು ಮಾಮೂಲಿ ಸೀರೆಗೆಲ್ಲ ಏನು ಮಣಿ ಇಡೋದು ಬೇಡ ಅಂದ್ಬಿಟ್ಟು ಮಣಿ ಇಟ್ಟಿಲ್ಲ, ಹಂಗೇ ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಡಿಸೈನು. ರೌಂಡ್ ನೆಕ್ಕು. ಇದು ಲೀಫ್ ಡಿಸೈನು. ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಮಾತ್ರ ಬಫ್ ಕೊಟ್ಟಿದ್ದೀನಿ. ಒಂದು 5 ಬಫ್ ಬರೋ ಥರ ಕೊಟ್ಟು ಈ ಥರ ಸ್ಟಿಚ್ ಮಾಡಿ, ಎಲ್ಲ ಬಾಡಿರೋದ್ರಿಂದ ಈ ಥರ ಬಿಟ್ಟರೆ ಬೇರೆ ಮಾಮೂಲಿ ಬಫ್ ಹೊಲಿಯೋಕೆ ಹೋದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಅದಕ್ಕೆ ಆ ಥರ, ಇದಕ್ಕೆ ಈ ಥರ ಮಾಡಿದ್ದೀನಿ ಆ್ಯಕ್ಚುಲಿ. ಆಮೇಲೆ ಇದು ಈ ಥರ ಬಂದಿದೆ ಅಷ್ಟೇ. ಇದು ಬಂದ್ಬಿಟ್ಟು ಆಲ್ರೆಡಿ ಹೊಲ್ಕೊಟ್ಟಿದ್ದೆ, ಬೇರೆ ಡಿಸೈನ್ ಇಟ್ಟಿದ್ದೆ ಅವ್ರಿಗೆ. ಯಾಕೋ ಕಂಫರ್ಟಬಲ್ ಆಗಿಲ್ಲ ಅವ್ರಿಗೆ. ಅಂದರೆ ಒಂದೊಂದ್ಸಲ ನನಗೂ ನೆನಪೇ ಇರಲ್ಲ, ಯಾವುದೋ ಒಂದು ಡಿಸೈನ್ ಹೊಲ್ಕೊಟ್ಬಿಡ್ತೀನಿ. ಹಂಗಾಗಿ ಅವ್ರು ಬೇಡ, ನನಗೆ ಏನಾದರೂ ಆಗಲಿ ರೌಂಡ್, ಅದು ಸ್ವಲ್ಪ ಬೇರೆ ಡಿಸೈನ್ ಮಾಡಿದ್ದೆ, ಅವ್ರಿಗೆ ರೌಂಡೇ ಬೇಕು ಅಂದ್ಬಿಟ್ಟು ಕೊಟ್ಟಿದ್ರು. ತುಂಬ ದಿನ ಆಗಿತ್ತು, ಹಾಗೆ ಇಟ್ಟಿದೆ. ಫ್ರೀದಾಗ ಮಾಡ್ಕೊಡ್ತೀನಿ ಅಂದ್ಬಿಟ್ಟು. ಈಗ ಅದನ್ನು ಸ್ವಲ್ಪ ಹಿಂಗೆ ಕ್ರಾಸಾಗಿ ಬಂದು ಈ ಥರ ಮಾಡಿದ್ದೆ ಡಿಸೈನು. ಆ್ಯಕ್ಚುಲಿ ಅದರ ವೀಡಿಯೋನೂ ಹಾಕಿದ್ದೀನಿ ನಾನು, ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಎಲ್ಲ. ಅವ್ರು ಅದು ಬೇಡ ಅಂದಮೇಲೆ ಏನು ಮಾಡಿದೆ, ರೌಂಡ್ ನೆಕ್ ಮಾಡಿಬಿಟ್ಟು, ಇದು ಸ್ವಲ್ಪ ಪೀಸ್ ಇತ್ತು, ಸೀರೆ ಪೀಸು, ಇದು ಬ್ಲೌಸ್ ಪೀಸು, ಅದರಲ್ಲೇ ಈ ಥರ ಫ್ರಿಲ್ ಕೊಟ್ಟಿದ್ದೀನಿ. ಫ್ರಿಲ್ಲು ಅಥವಾ ಸೂಪರಾಗಿ ಬಂದಿದೆ ಡಿಸೈನ್ ನೋಡಿ. ಇದು ಸಖತ್ತಾಗಿ ಕಾಣಿಸ್ತಾ ಇದೆ ಫ್ರಿಲ್ಗೆ. ಆಮೇಲೆ ಅಲ್ಲೊಂದು ಬೀಡ್ಸ್ ಹೊಲ್ಬಿಟ್ಟೆ ಸುಮ್ಮನೆ ಹಂಗೆ. ಇದು ಗೋಲ್ಡ್ ಕಲರ್ ಮ್ಯಾಚಿಂಗ್ ಇತ್ತಲ್ಲ, ಅದಕ್ಕೋಸ್ಕರ ಇದು ಗೋಲ್ಡ್ ಮಣಿನ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಬಂದಿದೆ, ಒಟ್ಟಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ.
ಇದು ಆ್ಯಕ್ಚುಲಿ ಆಲ್ಟ್ರೇಷನ್ ಮಾಡೋ ಬ್ಲೌಸು ಇವ್ರದ್ದೇನೆ ಒಬ್ಬರದೇನೆ. ಹೇಳಿದ್ನಲ್ಲ ಅವ್ರು ಕೊಟ್ಟಿದ್ದೆ, ಅವ್ರಿಗೆ ಆ ಥರ ಡಿಸೈನ್ ಇಷ್ಟ ಆಗದೇನೆ ರೌಂಡ್ ನೆಕ್ಕಲ್ಲಿ ಏನಾದರೂ ಮಾಡಿ ಅಂದ್ಬಿಟ್ಟು ಕೊಟ್ಟಿದ್ರು. ನನಗೆ ಇನ್ನೂ ಬೇರೆ ಡಿಸೈನ್ ಏನೂ ತಲೆಗೆ ಐಡಿಯಾ ಬರಲಿಲ್ಲ ಇದಕ್ಕೆ ಪ್ಯಾಚ್ ವರ್ಕ್ ಮಾಡೋಕ್ಕೆ. ಹಂಗಾಗಿ ಇದಾದರೆ ಆಮೇಲೆ ಸೀರೆ ಬ್ಲೌಸ್ ಪೀಸಲ್ಲಿ ಇದು ಉಳಿದಿರೋ ಪೀಸ್ ಇತ್ತು, ಅದಕ್ಕೋಸ್ಕರ ಏನು ಮಾಡಿದೆ, ಸೀರೆ ಪೀಸಲ್ಲಿ ನಾನು ಕಟ್ ಮಾಡಿರಲಿಲ್ಲ, ಅದು ಇರೋದ್ರಲ್ಲಿ ಪೈಪಿಂಗ್ ಕೊಟ್ಟೆ. ಇಲ್ಲಿಗೆ ಮಾತ್ರ ಬ್ಲೌಸ್ ಪೀಸಲ್ಲಿ ಇತ್ತು, ಪೀಸ್ ಇಕ್ಕಿದ್ದೆ ನಾನು ಸೈಡಲ್ಲಿ ಇರಲಿ ಅಗಲ ಇತ್ತಲ್ಲ ಅಂದ್ಬಿಟ್ಟು. ಇವಾಗ ಇದಕ್ಕೇನೆ ಕಟ್ ಮಾಡಿ ಫ್ರಿಲ್ ಕೊಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ ಒಟ್ಟಲ್ಲಿ ನೋಡಿ. ಇದಕ್ಕೆ ಒಬ್ಬರದೇನೆ 3 ಬ್ಲೌಸನ್ನು ಬಂದ್ಬಿಟ್ಟು ಕಸ್ಟಮರ್, ಇನ್ನೂ 2 ಬ್ಲೌಸ್ ಹೊಲ್ಕೊಟ್ಟಿದ್ದೆ, ಅರ್ಜೆಂಟ್ ಹೊಲ್ಕೊಟ್ಬಿಟ್ಟೆ ಹಬ್ಬದಲ್ಲಿ. ಇದು ಪೆಂಡಿಂಗ್ ಉಳಿಸ್ಕೊಂಡೆ. ಇವಾಗ ಇದು ರೆಡಿ ಆಗಿತ್ತು, ಉಕ್ಸು ಬಟನ್ ಹಾಕಿರಲಿಲ್ಲ, ಬೀಡ್ಸ್ ಹೊಲ್ದಿರಲಿಲ್ಲ, ಅವರು ಉಗ್ಸೋಕವ್ರಿಲ್ಲ, ನಾನೇ ಹಾಕಬೇಕು, ಹಂಗಾಗಿ ಇದು ಪೆಂಡಿಂಗ್ ಇತ್ತು. ಇವಾಗ ರೆಡಿ ಮಾಡಿದ್ದೀನಿ, ಇವಾಗ ಕೊಟ್ಟು ಕಳಿಸ್ಬೇಕು. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.